ನಂಗನ್ಸುತ್ತೆ ಸೈನ್ಸ್ ಇನ್ನೂ ಈ ಕಾನ್ಸೆಪ್ಟ್ ನ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಆಗಿರೋ ಎಲ್ಲಾ ಸಕ್ಸಸ್, ಎಲ್ಲಾ ಫೇಲ್ಯೂರ್ಸ್, ನಿಮ್ಮ ಲೈಫ್ ಅಲ್ಲಿ ಬಂದ ಎಲ್ಲಾ ಜನ, ರಿಲೇಶನ್ಶಿಪ್ಸ್, ಸಿಚುವೇಶನ್ಸ್ ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನೀವೇ ಮ್ಯಾನಿಫೆಸ್ಟ್ ಮಾಡಿದ್ದು. ನಿಮ್ಮೊಳಗಿನ ಬಿಲೀಫ್ಸ್ ಏನಿದೆಯೋ ಅದರ ರಿಫ್ಲೆಕ್ಷನ್ ಹೊರಗಿನ ವರ್ಲ್ಡ್ ನಲ್ಲಿ ಕಾಣಿಸುತ್ತೆ. ನೀವು ಮೇನ್ ಆಬ್ಜೆಕ್ಟ್ ಅಂತ ಇಮ್ಯಾಜಿನ್ ಮಾಡಿ, ಹೊರಗಿನ ವರ್ಲ್ಡ್ ಒಂದು ಮಿರರ್ ಅಂತ ಥಿಂಕ್ ಮಾಡಿ. ಆ ಮಿರರ್ ನಿಮ್ಮ ಡೀಪೆಸ್ಟ್ ಬಿಲೀಫ್ಸ್ ಏನಿದೆ ಅಂತ ನಿಮ್ಗೆ ತೋರಿಸುತ್ತೆ. ಕೆಲವರು ಕೇಳ್ತಾರೆ, ಸರಿ ನಾನು ಮಿಲಿಯನೇರ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮಿಲಿಯನೇರ್ ಆಗ್ತೀನಾ? ಇಲ್ಲ, ಅದು ಹಾಗೆ ವರ್ಕ್ ಆಗಲ್ಲ. ಯಾಕಂದ್ರೆ ಬಹಳ ಜನ ಕಾನ್ಶಿಯಸ್ಲಿ ಸಕ್ಸಸ್ ಬೇಕು, ಮನಿ ಬೇಕು, ಒಳ್ಳೆ ಲೈಫ್ ಬೇಕು ಅಂತ ಹೇಳ್ತಾರೆ. ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದಕ್ಕೆ ಅಪೋಸಿಟ್ ಆದ ಬಿಲೀಫ್ಸ್ ಇರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ಸ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ಮ ಪ್ರೆಸೆಂಟ್ ಲೈಫ್ ನ ನೋಡಿ. ನಿಮ್ಮ ಲೈಫ್ ಈಗ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದು ನಿಮ್ಮ ಇಂಟರ್ನಲ್ ಬಿಲೀಫ್ಸ್ ನ ರಿಫ್ಲೆಕ್ಟ್ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಯಾವ್ದೋ ಮ್ಯಾಜಿಕ್ ಅಲ್ಲ, ಅದು ಒಂದು ನ್ಯಾಚುರಲ್ ಪ್ರೊಸೆಸ್. ಹೇಗೆ ಒಂದು ವಸ್ತುನ ಮೇಲೆ ಎಸೆದ್ರೆ ಗ್ರಾವಿಟಿಯಿಂದ ಅದು ಕೆಳಗೆ ಬರುತ್ತೋ, ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಕೆಲವು ಪ್ರಿನ್ಸಿಪಲ್ಸ್ ಮತ್ತು ಲಾಸ್ ಮೇಲೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ತುಂಬಾ ಇನ್ಸೆಕ್ಯೂರ್ ಪರ್ಸನ್ ಅಂದ್ರೆ ನಾನು ಅಟ್ರಾಕ್ಟ್ ಮಾಡೋ ಜನರು ಅಥವಾ ಸಿಚುವೇಶನ್ ನನ್ನಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗುವಂತೆ ಮಾಡಬಹುದು. ಆಗ ನೋಡೋಕೆ ಅವರು ನನ್ನನ್ನ ಇನ್ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಮ್ಯಾನಿಫೆಸ್ಟೇಷನ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಿದ್ರೆ ಅವರು ನನ್ನನ್ನ ಇನ್ಸೆಕ್ಯೂರ್ ಮಾಡ್ತಾ ಇಲ್ಲ. ಅವರು ಕೇವಲ ನಾನು ನನ್ನ ಬಗ್ಗೆ ಏನ್ ಫೀಲ್ ಮಾಡ್ತೀನಿ, ಯಾವ ಬಿಲೀಫ್ ಹೋಲ್ಡ್ ಮಾಡಿದ್ದೀನಿ ಅಂತ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವರ್ಲ್ಡ್ ನಿಮ್ಮೊಳಗಿನ ಬಿಲೀಫ್ಸ್ಗೆ ಒಂದು ಮಿರರ್ ತರ ಕೆಲಸ ಮಾಡುತ್ತೆ. ಅದೇ ತರ ನಾನು ಈ ವರ್ಲ್ಡ್ ನಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ನಾನು ಮಿಲಿಯನೇರ್ ಆಗಬಹುದು, ಬಿಲಿಯನೇರ್ ಆಗಬಹುದು, ತುಂಬಾ ರಿಚ್ ಆಗಬಹುದು ಅಂತ ನಂಬಿದ್ರೆ ಎಕ್ಸ್ಟರ್ನಲ್ ರಿಯಾಲಿಟಿ ಸ್ಲೋಲಿ ಆ ಬಿಲೀಫ್ಗೆ ಮ್ಯಾಚ್ ಆಗುವ ಸರ್ಕಮ್ಸ್ಟಾನ್ಸಸ್ ಮತ್ತು ಜನರನ್ನ ನಮ್ಮ ಲೈಫ್ಗೆ ತರೋಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಎಕ್ಸ್ಟರ್ನಲ್ ರಿಯಾಲಿಟಿ ನಿಮ್ಮ ಕೋರ್ ಬಿಲೀಫ್ಸ್ ನ ರಿಫ್ಲೆಕ್ಷನ್. ಈಗ ಪ್ರಾಬ್ಲಮ್ ಏನಂದ್ರೆ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ನ ಮ್ಯಾಜಿಕ್ ತರ ಥಿಂಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ವರ್ಡ್ಸ್ ನ ನಂಬರ್ 1 ಬೇಕರ್ ಆಗ್ಬೇಕು ಅಂತ ಆಸೆ ಇದೆ ಅಂತ ಅಸ್ಯೂಮ್ ಮಾಡಿ. ನೀವು ಇವತ್ತು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತ ನಾಳೆ ಬೆಳಿಗ್ಗೆ ಇದ್ದಾಗ ನಿಮ್ಗೆ ಎಲ್ಲಾ ಬೇಕಿಂಗ್ ಸ್ಕಿಲ್ಸ್, ಬಿಸ್ನೆಸ್ ಸ್ಕಿಲ್ಸ್, ಮಾರ್ಕೆಟಿಂಗ್ ಸ್ಕಿಲ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡಲ್ಲ. ಅದೆಲ್ಲ ಓವರ್ ನೈಟ್ ಆಗಲ್ಲ. ಬದಲಿಗೆ ನಿಮ್ಮ ಲೈಫ್ ನಲ್ಲಿ ಅಪರ್ಚುನಿಟೀಸ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದಿನ ನ್ಯೂಸ್ ಪೇಪರ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಿಂಗ್ ಕ್ಲಾಸ್ ಬಗ್ಗೆ ಒಂದು ಆಡ್ ನೋಡಬಹುದು. ಏನೋ ಒಂದು ರೀಸನ್ಗೆ ನಿಮ್ಗೆ ಆ ಕ್ಲಾಸ್ ಜಾಯಿನ್ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಬರುತ್ತೆ. ನೀವು ಆ ಬೇಕಿಂಗ್ ಕ್ಲಾಸ್ಗೆ ಹೋದಾಗ ಹೊಸ ಸ್ಕಿಲ್ಸ್ ಕಲಿತೀರಾ. ಆಮೇಲೆ ನ್ಯಾಚುರಲಿ ನಿಮ್ಮ ಓನ್ ಬೇಕರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಬರಬಹುದು. ಹೀಗೆ ಒಂದು ಅಪರ್ಚುನಿಟಿ ಇನ್ನೊಂದು ಅಪರ್ಚುನಿಟೀಸ್ಗೆ ಲೀಡ್ ಮಾಡುತ್ತೆ. ಒಂದು ಆಕ್ಷನ್ ಇನ್ನೊಂದು ಆಕ್ಷನ್ಗೆ ದಾರಿ ತೋರಿಸುತ್ತೆ. ಆದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಮ್ಯಾಜಿಕ್ ಅಲ್ಲ, ಅದು ಅಪರ್ಚುನಿಟೀಸ್, ಇನ್ಸ್ಪಿರೇಷನ್ಸ್, ಡಿಸಿಷನ್ಸ್ ಮತ್ತು ಆಕ್ಷನ್ಸ್ ಮೂಲಕ ನಿಮ್ಮನ್ನ ನಿಮ್ಮ ಗೋಲ್ ಕಡೆಗೆ ಗೈಡ್ ಮಾಡುವ ಪ್ರೊಸೆಸ್.